ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಹಾಗೆ ಕೇಳ್ತಿದ್ದೀರಾ ತಾತ? ನೀನು ಹೇಳು, ಈ ಮರ್ವಿನ್ ಕಾಯಿಲೆ ಬಗ್ಗೆ ನಿನಗೇನಾದರೂ ಗೊತ್ತಾ? ಅದಕ್ಕೆ ಆಲ್ಝೈಮರ್ಸ್ ಅಂತಾರೆ. ಮೆದುಳಿನ ನರಗಳು ಶಕ್ತಿ ಕಳ್ಕೊಳ್ತಾ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾಯಿಲೆ ಶುರುವಾದಾಗ ಅಷ್ಟೊಂದು ಸೀರಿಯಸ್ ಅನ್ಸಲ್ಲ, ಆದರೆ ಹೋಗ್ತಾ ಹೋಗ್ತಾ ಎಲ್ಲಾನು ಮರ್ತು ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ಮನೆ ಅಡ್ರೆಸ್ನೇ ಮರ್ತು ಬಿಡ್ತಾರೆ. ಕೊನೆಗೆ ತಾವ್ಯಾರು, ತಮ್ಮ ಹೆಂಡತಿ, ಮಕ್ಕಳು ಎಲ್ಲರನ್ನೂ ಮರ್ತು ಬಿಡ್ತಾರೆ. ತಾತ, ಅವ್ರು ಊಟ ಮಾಡಿದ್ದೀನಿ ಅನ್ನೋದನ್ನು ಮರ್ತು ಬಿಡ್ತಾರೆ. ಈಗಷ್ಟೇ ಮಾತಾಡಿರೋದು ನೆನಪಿರಲ್ಲ ಅವ್ರಿಗೆ. ಈ ಡಿಸೀಸ್ ಸೀರಿಯಸ್ ಆಗ್ತಿದ್ದಾಗೆ ಅವರೊಬ್ಬರನ್ನೇ ಎಲ್ಲೋ ಹಾಗೆ ಬಿಡೋ ಆಗಿಲ್ಲ. ತುಂಬ ಡೇಂಜರಸ್ ತಾತ. ಆದರೆ ತಾತ, ಯಾಕೆ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಯಾರಿಗಿದೆ ಈ ಆಲ್ಝೈಮರ್ಸ್? ಅದು ನಮ್ಮ ಲಾಫಿಂಗ್ ಕ್ಲಬ್ ಮೆಂಬರ್ಗೊಬ್ಬರಿಗಿದೆ. ನನಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕೇಳಿದೆ. ತಾತ, ಅವ್ರಿಗೆ ಈಗಲಿಂದನೇ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳಿ. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಮ್ಮ, ಒಂದು 5 ನಿಮಿಷ ಬಂದೆ, ನಾನೇ ಬಂದು ಊಟ ಬಡಿಸ್ತೀನಿ. ತುಳಸಿ, ನಾನು ಇಷ್ಟೊತ್ತು ಯಾರ ಬಗ್ಗೆ ಮಾತಾಡ್ತಿದ್ದೆ ಅಂತ ನಿನಗೆ ಗೊತ್ತಾಗಿರ್ಬೇಕಲ್ವಾ? ಬೀಗರ್ನ ನೀನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಅನ್ನೋದು ಗೊತ್ತಾಯಿತು. ಮವ, ಅದು ಅಣ್ಣ ಯಾರಿಗೂ ಹೇಳಬೇಡಿ ಅಂತ ಮಾತು ತಗೊಂಡಿದ್ರು. ನನಗೆ ಗೊತ್ತು ತುಳಸಿ, ನಾನು ನಿನ್ನ ಬಗ್ಗೆ ಕೋಪ ಮಾಡಿಕೊಂಡು ಮಾತಾಡ್ತಿಲ್ಲ. ನಿನಗೆ ಇಷ್ಟು ದೊಡ್ಡ ವಿಷಯ ಗೊತ್ತಿದ್ರೂ ಕೂಡ ನೀನು ಇದನ್ನು ಯಾರಿಗೂ ಹೇಳದೆ ಒಬ್ಬಳೇ ಸಬ್ಬಾಳಿಸ್ತಿದ್ದೀಯ. ಅವರನ್ನು ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದೀಯ, ಅವರ ಆರೋಗ್ಯ ವಿಚಾರಿಸ್ತಿದ್ದೀಯ ಅಂತ ತಿಳಿದು ತುಂಬ ಖುಷಿಯಾಯ್ತಮ್ಮ. ಆದರೆ ಇಂಥ ಸೂಕ್ಷ್ಮ ವಿಚಾರಗಳನ್ನು ನೀನು ಒಬ್ಬಳೇ ನಿಭಾಯಿಸೋದಕ್ಕಿಂತ ನನಗೂ ಒಂದು ಮಾತು ಹೇಳು. ನಾನು ಮನುಷ್ಯನೇ, ನನಗೂ ಅರ್ಥ ಆಗುತ್ತೆ. ಬೀಗರ್ಗೆ ನಮ್ಮ ಕೈಲ ಸಹಾಯ ಮಾಡೋಣ. ನಾವಲ್ಲದೆ ಪಾಪ ಅವ್ರಿಗೆ ಬೇರೆ ಯಾರಿದ್ದಾರೆ? ಮುಂದೇನಾಗುತ್ತೋ ಅದು ದೇವರಿಗೆ ಬಿಟ್ಟಿದ್ದು. ನಿಧಿ ಹೇಳ್ತಿರೋದು ನಿಜನಾ? ಅವ ಮನೆ ಬಿಟ್ಟು ಹೋದ್ರ? ಮಾತಾಡ್ರಿ. ಪುಣ್ಯ, ನನ್ನ ಮಾತಾಡು. ನನಗೆ ಯಾರ ಹತ್ರನೂ ಮಾತಾಡಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನಾನು ಒಬ್ಬಳನ್ನ ಬಿಟ್ಬಿಡಿ. ನನಗೆ ಅಡ್ವೈಸ್ ಮಾಡಕ್ಕೆ ಬರ್ತಿದ್ದೆ ಅಲ್ವಾ? ಇವತ್ತು ನಿನ್ನ ಗಾಯದ ಮೇಲೆ ಪೆಟ್ಟು ಕೊಟ್ಟಿದ್ದೀನಿ.
ಎಂಜಾಯ್. ನೀ ನನ್ನ ಮಗಳೇ ಬಿಡು. ಇಲ್ವಲ್ಲ, ಇಷ್ಟೊತ್ತಲ್ಲಿ ಮ್ಯಾಗಿಗೆ ಫೋನ್ ಮಾಡಿದ್ರೆ ಸರಿ ಇರಲ್ಲ. ಏನು ಮಾಡೋದು? ಸರ್ ನಮಸ್ತೆ ಸರ್. ಅದು ಸ್ವಲ್ಪ ಕೆಲಸ ಇತ್ತು, ಕೀ ಮರ್ತು ಬಿಟ್ಟಿದ್ದೀನಿ. ಅಯ್ಯೋ ನನ್ನ ಹತ್ರ ಇರಲ್ಲ ಸರ್, ಮ್ಯಾಗಿ ಮೇಡಮ್ ಹತ್ರ ಇರುತ್ತೆ ಸರ್. ಫೋನ್ ಹಚ್ಚಲ ಸರ್? ಬೇಡ ಬೇಡ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರ್ ಅವ್ರು ಬರೋದು ಬೆಳಗ್ಗೆನೇ ಸರ್. ಹಾಂ ಗೊತ್ತು, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಸರ್ ಇಲ್ಲ ಅಂದರೆ ನಾನೇ ಹೋಗಿ ತಗೊಂಡು ಬರಲೇ ಸರ್? ಅಯ್ಯೋ ಇಷ್ಟೊತ್ತಲ್ಲಿ ನೀನು ಯಾಕೆ ಹೋಗ್ತೀಯಾ? ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಹಾಂ ಸರ್ ಸರ್ ಅಲ್ಲೇ ಕೂತ್ಕೊಂತೀರಿ ಸರ್? ನನ್ನ ಚೇರ್ ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ಇಲ್ಲೇ ಆರಾಮಾಗಿದೆ, ತೊಂದರೆ ಇಲ್ಲ. ಎಲ್ಲಿದ್ದೀರಾ ಮಾವ? ನನಗೆ ಗೊತ್ತಿರೋ ಹಾಗೆ ನೀವೀಗೆ ಮನೆಯೆಲ್ಲ ಬಿಟ್ಟು ಹೊರಗಡೆ ಇದ್ದವರಲ್ಲ. ಹೇಗಿದ್ದೀರಾ? ಒಂದ್ಸರಿ ಫೋನ್ ರಿಸೀವ್ ಮಾಡಿ ಮಾತಾಡಿ. ಅಯ್ಯೋ ಸ್ವಿಚ್ ಆಫ್ ಆಗೋಯ್ತಲ್ಲ. ಅವಳಿಗೆಲ್ಲ ವಿಚಾರ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಮಾತಾಡಿ ಮತ್ತಷ್ಟು ಸಮಸ್ಯೆ ಸೃಷ್ಟಿ ಮಾಡೋದಕ್ಕಿಂತ ಸುಮ್ಮನಿರೋದೇ ಒಳ್ಳೆಯದು. ಅವಳು ಹುಷಾರಾಗೋದು ಮುಖ್ಯ ಅಷ್ಟೇ. ಎಷ್ಟು ದೊಡ್ಡ ಮನುಷ್ಯ ಮಾಧವ್ ಸರ್, ಆದರೆ ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಅಮ್ಮ, ನಾನಿವತ್ತು ಮಾಧವ್ ಸರ್ ಮನೆಗೆ ಹೋಗಿ ನೀನು ಮಾತಾಡ್ಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಹಾಂ ಪುಟ, ನಿಂಗೆ ಹೇಳೋದೇ ಮರ್ತಿದ್ದೆ. ನಿನ್ನೆ ದೇವಸ್ಥಾನದಲ್ಲಿ ಮಾಧವ್ ಅವ್ರು ಸಿಕ್ಕಿದ್ರು. ಮಾಧವ್ ಅವ್ರು ಹಾಗಿರೋದನ್ನ ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಅವ್ರು ತುಂಬ ನೋವಲ್ಲಿದ್ರು. ಏನಾಯ್ತು ಅಂತ ಹೇಳಿದ್ರ? ನಾನು ಕೇಳಲಿಲ್ಲ ಪುಟ. ಯಾಕೋ ಕೇಳಬೇಕು ಅಂತ ನನಗೆ ಮನಸ್ಸು ಬರಲಿಲ್ಲ. ಹೇಳೋ ಅಂಥ ವಿಷಯ ಆಗಿದ್ದಿದ್ರೆ ಅವರೇ ಹೇಳ್ಕೊಂಡಿರೋರಲ್ವಾ. ನಿಜ ಅಮ್ಮ, ನಾನು ಮಾಧವ್ ಸರ್ನ ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ಯಾವಾಗಲೂ ನಗುಮುಖ. ನಾನು ಸಮರ್ ಜಗಳ ಆಡಿ ಕೋಪ ಮಾಡ್ಕೊಂಡಾಗ್ಲೂ ಬುದ್ಧಿವಾದ ಹೇಳಿ ನಮ್ಮನ್ನ ಒಂದ್ ಮಾಡೋರು. ಸಮರ್ಥ್ ಹೇಳ್ತಿದ್ದ, ಮೊನ್ನೆ ಸೀಮಂತದಲ್ಲೂ ಅವನ ಜೊತೆ ತುಂಬಾ ಪಾಸಿಟಿವ್ ಆಗಿ ಮಾತಾಡದ್ರಂತೆ. ಮತ್ತೆ ನೆನ್ನೆ ದೇವಸ್ಥಾನದಲ್ಲಿ ಯಾಕೆ ಹಾಗಿದ್ರು? ಎಲ್ಲ ಕಳ್ಕೊಂಡು ಹತಾಶೆಯಲ್ಲಿರ್ತಾರಲ್ಲ, ಹಾಗಿದ್ರು.
ಏನೋ ಸಮಸ್ಯೆ ಆಗಿರುತ್ತಮ್ಮ. ಅದಕ್ಕೆ ನಾನೇ ಪೂರ್ಣಿನ ಭೇಟಿಯಾಗಿ ಬರ್ತೀನಿ. ಅವಳು ನನಗೆ ದಿನ ಮೆಸೇಜ್ ಮಾಡೋಳು. ಆದರೆ ಸೀಮಂತ ಆದಾಗ್ಲಿಂದ ಒಂದು ಮೆಸೇಜ್ ಇಲ್ಲ. ನಾನೇ ಮೆಸೇಜ್ ಮಾಡಿದ್ರು ರಿಪ್ಲೈಯೂ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವಳು ನನ್ನ ಮೆಸೇಜ್ ನೋಡೇ ಇಲ್ಲ ಅನ್ಸುತ್ತೆ. ಹೌದಾ? ನಿನ್ನ ಫೋನು ಎತ್ತುತ್ತಾ ಇಲ್ಲ ಅಂದೆ ಅಲ್ವಾ? ಹೂಮ, ಅವಳು ನನ್ನ ಫೋನ್ ಎತ್ತಿಲ್ಲ ಅಂದರೂ ಮಿಸ್ಡ್ ಕಾಲ್ ನೋಡಿ ಆದರೂ ನನಗೆ ಫೋನ್ ಮಾಡ್ತಿದ್ಲು. ನನಗೂ ಯಾಕೋ ಆತಂಕ ಆಗ್ತಿದೆ. ಹೋಗಿ ನೋಡ್ಕೊಂಡೇ ಬಂದ್ಬಿಡ್ತೀನಿ. ಹಾಗೆ ಮಾಡು ಪುಟ್ಟ. ಈ ಟೈಮ್ನಲ್ಲಿ ಸುಮ್ಮನೆ ಇರೋದಕ್ಕಿಂತ ಹೋಗಿ ನೋಡ್ಕೊಂಬರೋದೇ ಒಳ್ಳೆಯದು. ಹಾಂ, ಬಸ್ರಿಗೆ ಬೈಕೇ ಇರುತ್ತೆ. ಅವಳಿಗೇನು ಇಷ್ಟ ಆಗ್ಬೋದು ಅಂತ ಹೇಳು, ಮಾಡಿಕೊಡ್ತೀನಿ, ತಗೊಂಡು ಹೋಗುವಂತೆ. ನಮ್ಮ ಮಗುನ ವಾಪಸ್ ಕರ್ಕೊಬರೋಕ್ಕಾಗಲ್ಲ ಅಲ್ವಾ? ಅಂದಮೇಲೆ ಆ ವಿಚಾರನ ಅಲ್ಲೇ ಬಿಟ್ಟು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ಪುಣ್ಯ. ಪುಣ್ಯ ಪ್ಲೀಸ್, ನೀನು ಹೀಗೆ ಡಲ್ಲಾಗಿರೋದನ್ನು ನೋಡೋಕ್ಕಾಗಲ್ಲ. ಮಗು ಕಳ್ಕೊಂಡು ಅಮ್ಮನ ನೋವನ್ನ ನನಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಂಥದ್ರಲ್ಲಿ ನೀನು ಹೀಗೆ ಸುಮ್ಮನಿದ್ದು ಬಿಟ್ರೆ ನನಗಿನ್ನೂ ಹರ್ಟಾಗತ್ತೆ. ಪುಣ್ಯ ಪ್ಲೀಸ್ ಮಾತಾಡು. ಜಗಳ ಆಡಬೇಕಾ? ಆಡು. 4 ಹೊಡಿಬೇಕಂದ್ರೂ ಅದಕ್ಕೂ ಪರ್ಮಿಷನ್ ಇದೆ ನಿನಗೆ. ಆದರೆ ಹೀಗೆ ಸೈಲೆಂಟಾಗಿ ಇರ್ಬೇಡ ಪುಣ್ಯ. ನೀನು ನನ್ನ ಪ್ರಾಣ ಪುಣ್ಯ, ಅರ್ಥ ಮಾಡ್ಕೋ. ನಿಮಗೆ ನಾನು ಅಂದರೆ ಅಷ್ಟೊಂದು ಇಷ್ಟನಾ ರೀ? ಅದನ್ನು ಕೇಳಬೇಕಾ? ನನ್ನ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತೀವ? ನಿನಗೆ ಯಾಕೆ ಅನುಮಾನ? ನಿನಗೆ ಏನು ಬೇಕು ಹೇಳು, ನಾನು ನಡ್ಸ್ಕೊಡ್ತೀನಿ. ನಿಜವಾಗ್ಲೂ? ಹೌದು ಪುಣ್ಯ, ನಿನ್ಗೆ ಏನು ಬೇಕು ಹೇಳು. ನೀವು ನನ್ನ ಮಾತಿಗೆ ನಿಜವಾಗ್ಲೂ ಬೆಲೆ ಕೊಡೋದಾದರೆ ಹೋಗಿ ನಮ್ಮ ಮಾವನ ವಾಪಸ್ ಕರ್ಕೊಂಡ್ಬನ್ನಿ. ಅಯ್ಯೋ, ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಸರ್, ನೀವು ಇಲ್ಲೇನು ಮಾಡ್ತಿದ್ದೀರಾ? ರಾತ್ರಿ ಎಲ್ಲ ಇಲ್ಲೇ ಇದ್ರಾ? ಏನಾಯ್ತು ಸರ್? ಯಾಕೆ ಮನೆಗೆ ಹೋಗಿಲ್ವಾ ಸರ್? ರಾತ್ರಿ ಇಲ್ಲೇ ಪಕ್ಕದ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗೆ ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಕೆಫೆಗೆ ಬಂದೆ. ಕೀ ಇಲ್ಲ ಅಂತ ಆಮೇಲೆ ನೆನಪಾಯಿತು. ಹನುಮಂತನ ಹತ್ರ ಮಾತಾಡ್ತಾ ಕೂತೆ, ಹಾಗೆ ನಿದ್ದೆ ಬಂದ್ಬಿಡ್ತು. ಥ್ಯಾಂಕ್ಸ್ ಹನುಮಂತ. ಪುಣ್ಯ, ಏನಾಗಿದೆ ನಿನಗೆ? ಆ ಮನುಷ್ಯನ ವಿಷಯ ಬೇಡ ಅಂದಿದ್ದೆ ತಾನೆ? ಯಾಕೆ ಬೇಡ ರೀ? ಇವತ್ತು ನಿಮ್ಮ ಮುಂದೆ ಜೀವಂತವಾಗಿದ್ದು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಮಾವ. ಅವತ್ತು ನಾನು ಹೊಟ್ಟೆ ಇಟ್ಕೊಂಡು ಒದ್ದಾಡಬೇಕಿದ್ರೆ ಮಾವ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಒಂದು ಸ್ವಲ್ಪ ಲೇಟ್ ಆಗಿದ್ರು ನೀವು ನಿಮ್ಮ ಪೂರ್ಣಿನೂ ಕಳ್ಕೊತಿದ್ರಿ. ಪುಣ್ಯ, ನೀನು ಏನು ಹೇಳಿದ್ರು ಆ ಮನುಷ್ಯನ ಮಾತ್ರ ನಾನು ಒಪ್ಕೊಳ್ಳಲ್ಲ. ನೀವು ಒಪ್ಕೊಂಡಿಲ್ಲ ಅಂದ ಮಾತ್ರಕ್ಕೆ
ಮಾವ ಕೆಟ್ಟೋರು ಅಂತ ಆಗಲ್ಲ ರೀ. ನಿಮ್ಮ ಹೆಂಡತಿ ಜೀವ ಉಳಿಸಿರೋ ಮಾವನ ಬಗ್ಗೆ ನಿಮಗೆ ಪ್ರೀತಿ ಹುಟ್ಟಬೇಕು, ಗೌರವ ಬೆಳಿಬೇಕು. ಅಂತ ಮಾವ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ನಿಮ್ಮ ಕಾರಣಕ್ಕೆ ಅಂದರೆ ನಾನು ಹೇಗೆ ಸಹಿಸ್ಲಿ? ಪುಣ್ಯ, ನೀನು ಅನ್ನೆಸೆಸರಿ ಆಗಿ ಇಮೋಷನಲ್ ಆಗ್ತಿದ್ಯಾ. ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ. ಈಗ ಮಾವನ್ ಕರ್ಕೊಂಡು ಬರ್ತಿರೋ ಇಲ್ವೋ? ಪುಣ್ಯ, ಅರ್ಥ ಮಾಡ್ಕೊ ಪ್ಲೀಸ್. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಮಾವನ್ ಕರ್ಕೊಂಡು ಬರ್ತಿರೋ ಇಲ್ವೋ? ಪುಣ್ಯ ಪ್ಲೀಸ್, ಸುಸ್ತು ಮಾಡ್ಕೊತಿದ್ಯಾ, ರೆಸ್ಟ್ ಮಾಡು. ನನ್ನ ಪ್ರಶ್ನೆಗೆ ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ಈಗೇನು, ನೀವು ಕರ್ಕೊಂಡು ಬರ್ತಿರೋ ಅಥವಾ ನಾನೇ ಹೋಗ್ಲಿ? ಪುಣ್ಯ ಪ್ಲೀಸ್, ಹಠ ಮಾಡಬೇಡ. ಪುಣ್ಯ ಎಲ್ಲಿ ಹೋಗ್ತಿದ್ದೆ? ನಿಂತೋ. ಪುಣ್ಯ ಹಠ ಮಾಡಬೇಡ ಪ್ಲೀಸ್. ಪುಣ್ಯ, ನೀನು ಹೀಗೆ ಮೆಟ್ಲು ಹತ್ತೋದು ಇಡೋದು ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ಪ್ಲೀಸ್ ಪುಣ್ಯ, ಬಾ ರೂಮ್ಗೆ. ನೀವು ಮಾವನ ಮನೆ ಕರ್ಕೊಂಬರ್ತೀನಿ ಅಂತ ಹೇಳಿ ಆಗ ನಾನು ವಾಪಸ್ ಬರ್ತೀನಿ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಹಾಗಿದ್ರೆ ನನ್ನ ದಾರಿಗೆ ಅಡ್ಡ ಬರಬೇಡಿ. ಪುಣ್ಯ, ದಿಸ್ ಇಸ್ ಟೂ ಮಚ್. ಪುಣ್ಯ ಪೂರ್ಣಿ ಎಲ್ಲ ಹೋಗ್ತಿದ್ಯಾ? ನಿಂತ್ಕೋ. ಓಡಾಡಬಾರ್ದು, ನಿಂತ್ಕೋ. ಪೂರ್ಣಿ ನಿಂತ್ಕೋ. ಅಯ್ಯೋ, ಪುಣ್ಯ, ಪುಣ್ಯ, ಪುಣ್ಯ ಏನಾಯ್ತು? ಪುಣ್ಯ, ಪುಣ್ಯ ಏನಾಯ್ತು? ಪುಣ್ಯ ಕಂಡ್ಬಿಟ್ಟು ಪುಣ್ಯ ಪ್ಲೀಸ್. ಪುಣ್ಯ, ಎಲ್ಲರೂ ಹೀಗೆ ನಿಂತ್ಬಿಟ್ರೆ ಹೇಗೆ? ಗಾಳಿ ಆಡೋದು ಬೇಡವಾ? ಹೋಗಿ ನೀರು ತಗೊಂಬನ್ನಿ. ಅವಿ, ನೀನು ಅವಳನ್ನ ರೂಮಿಗೆ ಕರ್ಕೊಂಡು ಹೋಗು. ತಿಂಡಿ ತಿಂದೆ ಸುಸ್ತಾಗಿ ಹೀಗಾಗಿದೆ. ರೂಮಿಗೆ ತಿಂಡಿ ಕಲ್ಸಕ್ಕೆ ಹೇಳ್ತೀನಿ. ಏನ್ ಎಲ್ರೂ ಮುಖ ನೋಡ್ತಿದ್ದೀರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಇದು ನಿನ್ನೆ ನೀನು ಬಿಟ್ಟ ಬಾಣದ ರಿಸಲ್ಟ್. ವೆರಿ ವೆಲ್ ಡನ್. ತುಳಸಿ, ಮಾವ ಎಲ್ಲಿಗೆ ಹೋಗ್ತಾ ಇದ್ದೀನಿ? ನೆಗೆದ್ಬಿಟ್ಟು ಹೊರಗಡೆ ಹೋಗೋವಾಗ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಬಾರ್ದು ಅನ್ನೋದು ಗೊತ್ತಿಲ್ವಾ? ಇಷ್ಟು ವರ್ಷ ಆಯಿತು, ಒಂದು ಸಂಸ್ಕಾರ ಕೂಡ ಕಲ್ತಿಲ್ವಾ ನೀನು? ಇದು ಬೇಕಾ ನಿಂಗೆ? ತಗೊಳ್ಳಿ ಮಾವ. ಹುಷಾರು. ಅಮ್ಮ, ಬಂದೆ. ಒಂದು ನಿಮಿಷ ಪಾಪು, ತಿಂಡಿ ತರ್ತೀನಿ. ಮೇಡಮ್, ನಂಗೆ ಲೇಟ್ ಆಯಿತು, ಹೊರಡ್ತೀನಿ. ಒಂಚೂರು ತಿನ್ನು ಪಾಪು. ಪ್ಲೀಸ್ ಮೇಡಮ್, ಸಿರಿ ಏನಾದರೂ ಕೇಳಿದ್ರೆ ತಿಂಡಿ ಮಾಡ್ಕೊಂಡು ಹೊರಟ ಅಂತಾನೆ, ಇಲ್ಲ ಅಂತಂದರೆ ಗರ್ಮ್ ಆಗ್ತಾಳೆ ಅವಳು. ಪಾಪು, ಬೆಳಗಾಗಿದ್ದು ಖಾಲಿ ಹೊಟ್ಟೆಲಿ ಇರಬಾರ್ದು ಕಣೋ. ಸರಿ, ಬಾಕ್ಸ್ ತಂದು ಕೊಡ್ತೀನಿ, ಆಫೀಸ್ಗೆ ಹೋದ ತಕ್ಷಣ ತಿನ್ನು. ಹಾಂ, ಒಂದು ನಿಮಿಷ ಇರು, ಬಂದೆ. ಪಾಪು, ಮನೆ ದೇವ್ರ ಪ್ರಸಾದ ಇಟ್ಕೊ.
ನಿನ್ಗೆ ಆಫೀಸಲ್ಲಿ ಏನು ರಗಳೆ ಇದೆಯೋ ಅದೆಲ್ಲ ಸರಿ ಹೋಗುತ್ತೆ.